ವಾರ್ತೆಯ ಮುಖ್ಯಾಂಶಗಳು. ಟಿಎಸ್ಎಸ್ ಪ್ರಧಾನ ಕಚೇರಿಯಲ್ಲಿ ಅಡಿಕೆ ಮಾರ್ಕೆಟಿಂಗ್ ಸಹಕಾರ ಸಂಘಗಳ ಸಭೆ. ಭೂತೇಶ್ವರ ಪತ್ತಿನ ಸಹಕಾರಿ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕರಾದ ವಿನಾಯಕ್ ಶೆಟ್ಟಿ ಅವರಿಂದ ಗಜಾನೋತ್ಸವ ಮಂಡಳಿಗೆ 1 ಲಕ್ಷ ದೇಣಿಗೆ. ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಗ್ರಾಮ ಪಂಚಾಯತ್ ವ್ಯಾಪ್ತಿ ಬಿಟ್ಟು ಹೋದ ಆಸ್ತಿಗಳಿಗೆ ಮನೆ ನಂಬರ್ ನೀಡಲು ಗ್ರಾಮ ಪಂಚಾಯತ್ ಒಕ್ಕೂಟದಿಂದ 1 ತಿಂಗಳ ಗಡುವು. ವಿದ್ಯಾರ್ಥಿಗಳ ಸುರಕ್ಷತೆ ದೃಷ್ಟಿಯಿಂದ ಭೂಕುಸಿತದ ಅಂಚಿನಲ್ಲಿರುವ ಶಾಲೆಗಳಿಗೆ ಭೇಟಿ ನೀಡಿದ ಶಾಸಕ ದಿನಕರ್ ಶೆಟ್ಟಿ. ಶಿರಸಿಯಲ್ಲಿ ನೂತನವಾಗಿ ಆರಂಭವಾದ ಉಡುಪಿ ಅಕಾಡೆಮಿ ಆಫ್ ಎಕ್ಸಲೆನ್ಸ್ ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭೀಮಣ್ಣ ನಾಯ್ಕ್ ಭಾಗಿ. ಕಲಭಾಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಾವಡಿಕೊಪ್ಪ ರಸ್ತೆ ಸಮಸ್ಯೆ ಸರಿಪಡಿಸಲಾಗುವುದು, ಶಾಸಕ ದಿನಕರ್ ಶೆಟ್ಟಿ. ಬನವಾಸಿ ಬ್ಲಾಕ್ ಕಾಂಗ್ರೆಸ್ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭ. ಟಿಎಸ್ಎಸ್ ಪ್ರಧಾನ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ಅಡಿಕೆ ಸಹಕಾರ ಸಂಘಗಳ ಸಹಕಾರ ಮಹಾಮಂಡಳ ನಿಯಮಿತ ಶಿವಮೊಗ್ಗ ಇದರ ವತಿಯಿಂದ ಅಡಿಕೆ ಮಾರ್ಕೆಟಿಂಗ್ ಸಹಕಾರ ಸಂಘಗಳ ಸಭೆಯನ್ನು ಮಹಾಮಂಡಳದ ಅಧ್ಯಕ್ಷರಾದ ಶ್ರೀ ಅರಗ ರಾಜೇಂದ್ರ ಇವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಸಭೆಯಲ್ಲಿ ಅಡಿಕೆ ಮಹಾಮಂಡಳದ ಕಾರ್ಯಚಟುವಟಿಕೆಗಳು ಮತ್ತು ಈವರೆಗಿನ ಸಾಧನೆಗಳ ಕುರಿತು ಅಧ್ಯಕ್ಷರು ಸಭೆಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ಅಡಿಕೆ ಸಂಬಂಧಿತ ಕಾನೂನು ಹೋರಾಟ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಎದುರಾಗಬಹುದಾದ ಸವಾಲುಗಳ ಕುರಿತು ಚರ್ಚಿಸಲಾಯಿತು. ಅಡಿಕೆ ಬೆಳೆ ಸಂಬಂಧಿಸಿದ ರೋಗಗಳ ಪರಿಹಾರಕ್ಕೆ ಸಂಶೋಧನೆ ನಡೆಸುವ ಕುರಿತು ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕೆಂದು ತೀರ್ಮಾನಿಸಲಾಯಿತು. ಅಡಿಕೆ ಬೆಳೆ ಕುರಿತು ಕೇಂದ್ರ ಸರ್ಕಾರ, ವಿಶ್ವ ಆಹಾರ ಸಂಸ್ಥೆ ಮತ್ತು ವಿಶ್ವ ವ್ಯಾಪಾರ ಸಂಸ್ಥೆಗಳ ಗಮನ ಸೆಳೆಯುವ ನಿಟ್ಟಿನಲ್ಲಿ ಉತ್ತಮ ಸಾಕ್ಷ್ಯಚಿತ್ರಗಳನ್ನು ನಿರ್ಮಿಸಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕೆಂದು ತೀರ್ಮಾನಿಸಲಾಯಿತು. ಶಿವಾನಂದ್ ಕಳ್ವೆ ಪರಿಸರ ಬರಹಗಾರರು ಈ ಕುರಿತು ರಚಿಸಿದ ಸ್ಕ್ರಿಪ್ಟ್ ವಾಚಿಸಿದರು. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಬೆಳೆಯುವ ವೈವಿಧ್ಯ ರೀತಿಯ ಅಡಿಕೆಗಳನ್ನೊಳಗೊಂಡ ಸಾಕ್ಷ್ಯಚಿತ್ರವನ್ನು ರಚಿಸಬೇಕೆಂದು ತೀರ್ಮಾನಿಸಲಾಯಿತು. ಅಡಿಕೆ ಹಾಳೆಯ ಉತ್ಪನ್ನಗಳ ನಿರ್ಬಂಧ ಮತ್ತು ಅದರಿಂದ ಉಂಟಾದ ಸಮಸ್ಯೆಗಳ ಕುರಿತು ಚರ್ಚಿಸಲಾಯಿತು. ಅಡಿಕೆಯಿಂದ ಗುಟಕ, ಪಾನ್ ಮಸಾಲ ಹೊರತುಪಡಿಸಿ ಪರ್ಯಾಯ ಉತ್ಪನ್ನಗಳ ತಯಾರಿಸುವ ಕುರಿತು ಸಂಶೋಧನೆಗಳ ಅಗತ್ಯತೆ ಬಗ್ಗೆ ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು. ಟಿಎಸ್ಎಸ್ ಅಧ್ಯಕ್ಷರಾದ ಗೋಪಾಲಕೃಷ್ಣ ವೆಂಕಟರಮಣ ವೈದ್ಯ ಮತ್ತಿಘಟ್ಟ ಸ್ವಾಗತಿಸಿದರು. ಅಡಿಕೆ ಸಹಕಾರ ಮಹಾಮಂಡಳ ನಿಯಮಿತ ಶಿವಮೊಗ್ಗದ ಮುಖ್ಯ ಕಾರ್ಯನಿರ್ವಾಹಕ ಮಂಜುನಾಥ್ ಶರ್ಮಾ ವಂದನಾರ್ಪಣೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಅಡಿಕೆ ಸಹಕಾರ ಮಹಾಮಂಡಳದ ನಿರ್ದೇಶಕ ಮತ್ತು ಟಿಎಂಎಸ್ ಅಧ್ಯಕ್ಷರಾದ ಜಿಟಿ ಹೆಗಡೆ ತಟ್ಟಿಸರ, ಟಿಎಂಎಸ್ ಯಲ್ಲಾಪುರ ಅಧ್ಯಕ್ಷರಾದ ಎನ್ಕೆ ಭಟ್ ಅಗ್ಗಾಶಿ ಕುಮ್ರಿ, ಟಿಎಂಎಸ್ ಸಿದ್ದಾಪುರ ಅಧ್ಯಕ್ಷರಾದ ಆರ್ಎಂ ಹೆಗಡೆ ಬಾಳೆಸರ, ಕದಂಬ ಮಾರ್ಕೆಟಿಂಗ್ ಸೌಹಾರ್ದ ಸಹಕಾರ ನಿಯಮಿತ ಅಧ್ಯಕ್ಷರಾದ ಶಂಭುಲಿಂಗ ಹೆಗಡೆ ನಿಡಗೋಡ, ತುಮ್ಕೋಸ್ ಲಿಮಿಟೆಡ್ ಚನ್ನಗಿರಿ ಅಧ್ಯಕ್ಷರಾದ ಶಿವಕುಮಾರ್, ಮಮ್ಕೋಸ್ ಲಿಮಿಟೆಡ್ ಶಿವಮೊಗ್ಗ ಉಪಾಧ್ಯಕ್ಷರಾದ ಮಹೇಶ್ ಎಚ್ಎಸ್, ನಿರ್ದೇಶಕರಾದ ಸುಬ್ರಹ್ಮಣ್ಯ ವೈಎಸ್ ಹಾಗೂ ಉತ್ತರ ಕನ್ನಡ, ಶಿವಮೊಗ್ಗ, ದಾವಣಗೆರೆ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಜಿಲ್ಲೆಗಳ ಅಡಿಕೆ ಮಾರಾಟ ಸಹಕಾರ ಸಂಘಗಳ ಪದಾಧಿಕಾರಿಗಳು, ಪ್ರತಿನಿಧಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಮರಾಠಿಕೊಪ್ಪದ ಪ್ರಸಿದ್ಧ ಗಜಾನನೋತ್ಸವ ಮಂಡಳಿಯ 50ನೇ ವರ್ಷದ ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ಭೂತೇಶ್ವರ ಪತ್ತಿನ ಸಹಕಾರಿ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ಶೆಟ್ಟಿಯವರು 1 ಲಕ್ಷ ರೂಪಾಯಿಗಳ ದೇವರ ಕಾಣಿಕೆ ನೀಡಿದ್ದಾರೆ. ಮಂಡಳಿಗೆ ಅಗತ್ಯವಿರುವ ಕುರ್ಚಿ, ಟೇಬಲ್ ಹಾಗೂ ಕಪಾಟು ಮತ್ತು ಗಡಿಯಾರವನ್ನು ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ನೀಡಲಾಯಿತು. ಸಂಸ್ಥೆಯ ಸಂಸ್ಥಾಪಕರು, ಅಧ್ಯಕ್ಷರೂ ಆಗಿರುವ ವಿನಾಯಕ್ ಶೆಟ್ಟಿ ತಂದೆ ದಿವಂಗತ ವಸಂತ ಶೆಟ್ಟಿ ಅವರ ನೆನಪಿಗಾಗಿ ಗಜಾನೋತ್ಸವ ಮಂಡಳಿಗೆ ಸಹಕಾರ ನೀಡಿದರು. ಶುಕ್ರವಾರ ವಿನಾಯಕ್ ಶೆಟ್ಟಿ ತಾವು ನೀಡಿದ ದೇಣಿಗೆ ಹಾಗೂ ಸಮಿತಿಗೆ ಹಲವು ಉಪಯೋಗಿ ಸರಕುಗಳನ್ನು ಅಧಿಕೃತವಾಗಿ ಹಸ್ತಾಂತರ ಮಾಡಿದರು. ಇನ್ನು ಕಳೆದ ವರ್ಷವೂ ವಿನಾಯಕ್ ಶೆಟ್ಟಿ ತಂದೆಯವರ ನೆನಪಿಗಾಗಿ ದೇವಿಕೆರೆಯ ಶ್ರೀ ಭೂತೇಶ್ವರ ಗಜಾನನೋತ್ಸವ ಮಂಡಳಿಗೆ ಬಂಗಾರದ ಕವಚಕ್ಕಾಗಿ 1 ಲಕ್ಷ ರೂಪಾಯಿ ದೇಣಿಗೆ ಸಮರ್ಪಿಸಿದ್ದು ಎನ್ನುವುದು ಉಲ್ಲೇಖನೀಯ. 1 ಲಕ್ಷ ರೂಪಾಯಿ ಮೊತ್ತವನ್ನು ನೀಡ್ತಾ ಜೊತೆಯಲ್ಲಿ ಹಲವಾರು ಉಪಯೋಗದ ವಸ್ತುಗಳನ್ನು ಕೂಡ, ಕುರ್ಚಿ ಮತ್ತು ಕಪಾಟ್ ಹಾಗೆ ಟೇಬಲನ್ನು ಕೂಡ ದಿವಂಗತ ವಸಂತ ಸುಬ್ರಾಯ ಶೆಟ್ಟಿಯವರ ಸ್ಮರಣಾರ್ಥವಾಗಿ ಅವರ ಪುತ್ರರಾಗಿರ್ತಕ್ಕಂಥ ಶ್ರೀಯುತ ವಿನಾಯಕ್ ಶೆಟ್ಟಿಯವರು ಮತ್ತು ಸಮಸ್ತ ಭೂತೇಶ್ವರದ ಎಲ್ಲ ಸಿಬ್ಬಂದಿ ಆಡಳಿತ ವರ್ಗ
ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ನೀಡಿರ್ತಾರೆ. ಅವರಿಗೆ ಮೊದಲನೆಯದಾಗಿ ನಮ್ಮ ಗಜಾನನ ಸರ್ವಾಭಿವೃದ್ಧಿ ಮಂಡಳಿ ಮತ್ತು ಮರಾಠಿ ಕೊಪ್ಪದ ಸಮಸ್ತ ನಾಗರಿಕರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇವೆ. ಹಾಗೆ ಈ ಮೊದಲು ಕೂಡ ವಸಂತ ಶೆಟ್ಟಿಯವರು ನಮ್ಮ ಭಾಗದವರೇ ಆಗಿರುವಂಥ ಹೆಮ್ಮೆ ನಮಗಿದೆ. ದಿವಂಗತ ವಸಂತ ಶೆಟ್ಟಿಯವರ ಸ್ಮರಣೆಯನ್ನು ಮಾಡ್ತಾ ಈ ಸಂದರ್ಭದಲ್ಲಿ ಅವರು ನೀಡಿರ್ತಕ್ಕಂಥ ಅವ್ರ ಪುತ್ರರು ನೀಡಿರ್ತಕ್ಕಂಥ ಈ ವಸ್ತುಗಳನ್ನು ಸ್ವೀಕಾರ ಮಾಡ್ತಾ ನಮ್ಮ ನಂದನ್ ಸಾಗರ್ ಮತ್ತು ಶ್ರೀಧರ್ ಮೊಗೇರ್, ಹಾಗೆ ಗೌತಮ್ ನಾಯ್ಕ್, ಚಂದ್ರಶೇಖರ್ ಮಾದನಗಿರಿ, ರಾಘವೇಂದ್ರ ಶೆಟ್ಟಿ, ಮಾದೇವ್ ದೇವಾಡಿ, ನಮ್ಮ ಲಿಂಗಪ್ಪ ಕೊಂಡ್ಲೆಯವರು, ನಮ್ಮ ಕಮಲಾಕರ್ ನಾಯ್ಕ್ ಅವರು, ಹಾಗೆ ನಾಗೇಶ್ ನಾಯ್ಕ್ ಅವರು, ಜೊತೆಯಲ್ಲಿ ಸಂತೋಷ್ ಕುಂದ್ರಗಿ, ನಮ್ಮ ಸತೀಶ್ ಶೆಟ್ಟಿ ಅವರು, ಸಹಾಯ ಟ್ರಸ್ಟ್ನ ಶ್ರೀಯುತ ಸತೀಶ್ ಶೆಟ್ಟಿ ಅವರು, ನಮ್ಮ ಮಂಡಳಿಯ ಸಲಹಾ ಸಮಿತಿಯ ಸದಸ್ಯರು ಕೂಡ ಬಂದಿರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ 50ನೇ ವರ್ಷ ಇದೆ. ಮುಂದಿನ ದಿನದಲ್ಲಿಯೂ ಕೂಡ ತಾವೆಲ್ಲರೂ ಕೂಡ ಇದೇ ರೀತಿಯ ಸಹಕಾರವನ್ನು ನೀಡಿ ಇದು ನಿಮ್ಮ ಮಂಡಳಿ ಎನ್ನುವ ಹೆಮ್ಮೆಯಿಂದ ತಾವು ನೀಡಿದಂಥ ವಸ್ತುವನ್ನು ಅತ್ಯಂತ ಆತ್ಮೀಯವಾಗಿ ನಾವು ಸ್ವೀಕರಿಸಿದ್ದೇವೆ. ಇದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಸಹಕಾರ ಸಚಿವರಾದ ಕೆಎನ್ ರಾಜಣ್ಣನವರ 75ನೇ ಜನ್ಮದಿನದ ಅಮೃತ ಮಹೋತ್ಸವ ದಿನಾಂಕ ಜೂನ್ 21, 2025 ಶನಿವಾರ ಬೆಳಿಗ್ಗೆ 10 ಗಂಟೆಗೆ. ಸ್ಥಳ ಜೂನಿಯರ್ ಕಾಲೇಜು ಮೈದಾನ, ಬಿಎಚ್ ರಸ್ತೆ, ತುಮಕೂರು. ಶುಭ ಕೋರುವವರು ದಿ ತೋಟಗಾರ್ಸ್ ಕೋಆಪರೇಟಿವ್ ಸೇಲ್ಸ್ ಸೊಸೈಟಿ ಲಿಮಿಟೆಡ್, ಶಿರಸಿ, ಉತ್ತರ ಕನ್ನಡ, ಹಾಗೂ ಶ್ರೀ ಗೋಪಾಲಕೃಷ್ಣ ವೈದ್ಯ ಮತ್ತಿಘಟ್ಟ ಅಧ್ಯಕ್ಷರು, ಶ್ರೀ ಮಹಾಬಲೇಶ್ವರ ಭಟ್ ತೋಟಿಮನಿ ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು, ಶ್ರೀ ಗಿರೀಶ್ ಹೆಗಡೆ ಪ್ರಧಾನ ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿ ವರ್ಗ. ಜೂನ್ 20ರಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಉತ್ತರ ಕನ್ನಡ ಜಿಲ್ಲೆ, ಆಯುಷ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಸಮಾಜ ಕಲ್ಯಾಣ, ಆರೋಗ್ಯ, ಶಿಕ್ಷಣ, ಕ್ರೀಡಾ ಮತ್ತು ಯುವ ಸಬಲೀಕರಣ, ಕನ್ನಡ ಮತ್ತು ಸಂಸ್ಕೃತಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ನಗರಸಭೆ ಕಾರವಾರ, ಸ್ಕೌಟ್ಸ್ ಮತ್ತು ಗೈಡ್ಸ್, ಎನ್ಸಿಸಿ, ಎನ್ಎಸ್ಎಸ್, ರೆಡ್ ಕ್ರಾಸ್, ಪತಂಜಲಿ, ರೋಟರಿ ಕ್ಲಬ್, ರೋಟರಿ ಸಿಸೈಡ್, ರೋಟರಿ ಪಶ್ಚಿಮ, ಸಹಕಾರಿ ನೌಕರರ ಸಂಘ, ಜಿಲ್ಲಾ ಶಾಖೆ ಕಾರವಾರ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಜೂನ್ 21ರಂದು ಬೆಳಿಗ್ಗೆ 6:30 ಗಂಟೆಗೆ ಪೊಲೀಸ್ ಕಲ್ಯಾಣ ಮಂಟಪ, ಕಾಜುಬಾಗ, ಕಾರವಾರದಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಉದ್ಘಾಟಿಸಲಿದ್ದು, ಕರ್ನಾಟಕ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆ್ಯಂಡ್ ಏಜೆನ್ಸೀಸ್ ಅಧ್ಯಕ್ಷ ಸತೀಶ್ ಕೇಸೈಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವ ದಿನೇಶ್ ಗುಂಡೂರಾವ್, ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಾಸಕರಾದ ಶಿವರಾಮ್ ಹೆಬ್ಬಾರ್, ದಿನಕರ್ ಕೆ ಶೆಟ್ಟಿ, ಭೀಮಣ್ಣ ಟಿ. ವಿಧಾನ ಪರಿಷತ್ ಶಾಸಕರಾದ ಎಸ್.ವಿ. ಸುಂಕನೂರು, ಶಾಂತಾರಾಮ್ ಬುಡ್ನಸಿದ್ದಿ, ಗಣಪತಿ ಡಿ. ಉಳ್ವೇಕರ್ ಹಾಗೂ ನಗರಸಭೆ ಅಧ್ಯಕ್ಷ ರವಿರಾಜ್ ಚಂದ್ರಹಾಸ ಅಂಕೋಲೇಕರ್, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ. ಶಿರಸಿ ತಾಲೂಕಿನ ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟದ ಎಲ್ಲ ಸದಸ್ಯರು ಇಂದು ಸಭೆ ಸೇರಿ ತಾಲೂಕಿನ ಎಲ್ಲ ಬಿಟ್ಟು ಹೋದ ಆಸ್ತಿಗಳಿಗೆ ಮನೆ ನಂಬರ್ ನೀಡುವ ವಿಷಯವಾಗಿ ದೀರ್ಘವಾಗಿ ಚರ್ಚಿಸಲಾಯಿತು. ಇತ್ತೀಚೆಗೆ ತಾಲೂಕಿನ ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಮನೆ ನಂಬರ್ ನೀಡುವಲ್ಲಿ ವಿಳಂಬ ಕಂಡುಬಂದಿದ್ದು, ಇದರಿಂದ ಬಡಜನರು ವರ್ಷಗಟ್ಟಲೆ ವಾಸಿಸುತ್ತಿದ್ದರೂ ಅವಕಾಶ ವಂಚಿತರಾಗಿರುತ್ತಾರೆ. ಈ ಸಂದರ್ಭದಲ್ಲಿ ಬಡ ಜನರು ಮತ್ತು ದೀರ್ಘಕಾಲದಿಂದ ಆಸ್ತಿಯಲ್ಲಿ ವಾಸಿಸುತ್ತಿರುವವರಿಗೆ ಮನೆ ನಂಬರ್ ನೀಡಿ ಪಂಚಾಯತ್ ಆಸ್ತಿಯಲ್ಲಿ ದಾಖಲು ಮಾಡುವಂತೆ ಗ್ರಾಮ ಪಂಚಾಯತ್ ಪಿಡಿಒ ಅವರಿಗೆ 1 ತಿಂಗಳ ಗಡುವು ನೀಡಲಾಗಿದೆ. ಸೂಚಿಸಿದ ಗಡುವಿನೊಳಗೆ ಕ್ರಮ ಕೈಗೊಳ್ಳದಿದ್ದರೆ ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟ ಎಲ್ಲ ಸದಸ್ಯರನ್ನ ಸೇರಿಸಿಕೊಂಡು ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದಾರೆ. ಈ ಬಗ್ಗೆ ಇಂದು ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಒಕ್ಕೂಟ ಚರ್ಚಿಸಿದಾಗ ಎಲ್ಲ ಪಂಚಾಯತ್ ಪಿಡಿಒ ಅವರೊಂದಿಗೆ ತಿಳಿಸಿ, ಇನ್ನುವರೆಗೆ ಮನೆ ನಂಬರ್ ಕೊಡಲು ಅವಕಾಶ ಇದ್ದು ಕೂಡ ಮನೆ ನಂಬರ್ ಕೊಡದೇ ಇರುವ ಪಂಚಾಯತ್ನಲ್ಲಿ ತಕ್ಷಣ ಕೊಡಲು ಸೂಚಿಸುತ್ತೇನೆಂದು ತಿಳಿಸಿರುತ್ತಾರೆ. ಒಕ್ಕೂಟದ ಅಧ್ಯಕ್ಷರಾದ ನವೀನ್ ಶೆಟ್ಟಿ ಮಾತನಾಡಿ, ಬಡ ಜನರಿಗೆ ನ್ಯಾಯ ನೀಡುವುದು ಗ್ರಾಮ ಪಂಚಾಯತ್ ಪ್ರಾಥಮಿಕ ಹೊಣೆ. ಇಂತಹ ಬಿಟ್ಟು ಹೋದ ಆಸ್ತಿಗಳಿಗೆ ಮನೆ ನಂಬರ್ ಕೊಡಲು ಕೆಲವು ಪಂಚಾಯತ್ ಪಿಡಿಒ ಅವರು ಮನೆ ನಂಬರ್ ನೀಡದೇ ಇರುವುದು ಎಲ್ಲ ಪಂಚಾಯತ್ ಸದಸ್ಯರ ಆಕ್ರೋಶಕ್ಕೆ ಕಾರಣವಾಗಿದೆ.
ಈ ಸಮಯದಲ್ಲಿ ಒಕ್ಕೂಟದ ರವೀಶ್ ಹೆಗಡೆ, ನಾರಾಯಣ್ ಹೆಗಡೆ, ಮಂಜುನಾಥ್ ಪೂಜಾರಿ, ಗಜಾನನ್ ನಾಯ್ಕ್, ಎಲ್ಎಸ್ ರೆಬೆಲ್ಲೋ, ಶ್ರೀಕಲಾ ನಾಯ್ಕ್, ನಾಗರಾಜ್ ಮುಕ್ರಿ ಉಪಸ್ಥಿತರಿದ್ದರು. ಶ್ರೀ ಕೆ.ಎನ್. ರಾಜಣ್ಣ 75ನೇ ಜನ್ಮದಿನದ ಅಮೃತ ಮಹೋತ್ಸವ ಹಾಗೂ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಸಮಾರಂಭ ಜೂನ್ 21, 2025 ಶನಿವಾರದಂದು ಬೆಳಗ್ಗೆ 10 ಗಂಟೆಗೆ. ಸ್ಥಳ ಜೂನಿಯರ್ ಕಾಲೇಜು ಮೈದಾನ, BH ರಸ್ತೆ, ತುಮಕೂರು. ಶುಭ ಕೋರುವವರು ಕೆನರಾ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್, ಶಿರಸಿ, ಉತ್ತರ ಕನ್ನಡ ಹಾಗೂ ಅಧ್ಯಕ್ಷರು SM ಹೆಬ್ಬಾರ್, ಉಪಾಧ್ಯಕ್ಷರು ಮೋಹನ್ ದಾಸ್ ನಾಯ್ಕ್ ಮತ್ತು ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗ. ಜೂನ್ 20ರಂದು ನಗರದ ನೆಲ್ಲಿಕೆರೆ ಶಾಲೆಯ ಹಿಂದಿನ ಭಾಗದಲ್ಲಿ ಭೂಕುಸಿತ ಸಂಭವಿಸುವ ಸಾಧ್ಯತೆ ಇದೆ ಎಂಬ ಹಿನ್ನೆಲೆಯಲ್ಲಿ ಶಾಸಕ ದಿನಕರ್ ಶೆಟ್ಟಿಯವರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿದರು. ನಂತರ ಮಾತನಾಡಿದ ಅವರು, ಈ ಪ್ರದೇಶದಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆ ದೃಷ್ಟಿಯಿಂದ ಶೀಘ್ರದಲ್ಲೇ ಈ ಭೂಕುಸಿತದ ಭೀತಿಯನ್ನು ನಿವಾರಣೆ ಮಾಡುವ ಭರವಸೆ ನೀಡಿದರು. ವಿದ್ಯಾರ್ಥಿಗಳು ಸುರಕ್ಷತೆಗಾಗಿ ಶಿಕ್ಷಣ ಪಡೆಯಲು ಅಗತ್ಯವಾದ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದರು. ಅಲ್ಲದೆ ತಕ್ಷಣ ಇಂಜಿನಿಯರ್ ಜೊತೆ ಚರ್ಚೆ ಮಾಡಿ ಜೆಸಿಬಿ ಹಾಗೂ ಹಿಟಾಚಿ ಮೂಲಕ ಲೆವೆಲ್ ಮಾಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಿಇಒ ರಾಜೇಂದ್ರ ಭಟ್, ಸಿಪಿಐ ಯೋಗೇಶ್, ಆರ್ಎಫ್ಒ ಪ್ರವೀಣ್, ಎಇ ಸೋಮನಾಥ್ ಹಾಗೂ ಎಸ್ಡಿಎಂಸಿ ಸದಸ್ಯರು, ಪಾಲಕರು ಉಪಸ್ಥಿತರಿದ್ದರು. ಇಂದು ಮಾನ್ಯ ಶಾಸಕರಾದ ಶ್ರೀ ಭೀಮಣ್ಣ ನಾಯ್ಕ್ ಅವರು ಶಿರಸಿಯಲ್ಲಿ ನೂತನವಾಗಿ ಆರಂಭವಾದ ಉಡುಪಿ ಅಕಾಡೆಮಿ ಆಫ್ ಎಕ್ಸಲೆನ್ಸ್ ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು, ಈ ಅಕಾಡೆಮಿಯು ವಿದ್ಯಾರ್ಥಿಗಳ ಭವಿಷ್ಯದ ಕನಸುಗಳಿಗೆ ಹೊಸ ವೇದಿಕೆಯನ್ನು ಒದಗಿಸಲಿ ಮತ್ತು ಶೈಕ್ಷಣಿಕ ಉತ್ಕೃಷ್ಟತೆಗೆ ಮಾದರಿಯಾಗಲಿ ಎಂದು ಶುಭ ಹಾರೈಸಿದರು. ಸಹಕಾರ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರ, ಸಹಕಾರ ರತ್ನ, ಸಹಕಾರ ಸಚಿವರಾದ ಶ್ರೀ ಕೆ.ಎನ್. ರಾಜಣ್ಣರವರ 75ನೇ ಜನ್ಮದಿನದ ಅಮೃತ ಮಹೋತ್ಸವ ಹಾಗೂ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಸಮಾರಂಭ ಜೂನ್ 21, 2025 ಶನಿವಾರದಂದು ಬೆಳಗ್ಗೆ 10 ಗಂಟೆಗೆ. ಸ್ಥಳ ಜೂನಿಯರ್ ಕಾಲೇಜು ಮೈದಾನ, BH ರಸ್ತೆ, ತುಮಕೂರು. ಶುಭ ಕೋರುವವರು ಜಿಟಿ ಹೆಗಡೆ ತಟ್ಟಿಸರ, ಅಧ್ಯಕ್ಷರು, GM ಹೆಗಡೆ ಮುಳಕಂಡ, ಉಪಾಧ್ಯಕ್ಷರು ಹಾಗೂ ವಿನಯ್ ಎನ್ ಹೆಗಡೆ ಮಂಡೇಮನೆ, ಮುಖ್ಯ ಕಾರ್ಯನಿರ್ವಾಹಕರು ಮತ್ತು ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿಗಳು, TMS ಶಿರಸಿ. ಜೂನ್ 20ರಂದು ತಾಲೂಕಿನ ಕಲಭಾಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಾವಡಿಕೊಪ್ಪಕ್ಕೆ ರಸ್ತೆ ಅವಶ್ಯಕತೆಯ ಕುರಿತು ಅಲ್ಲಿನ ಗ್ರಾಮಸ್ಥರು ಹಾಗೂ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಶುಕ್ರವಾರ ಶಾಸಕ ದಿನಕರ್ ಶೆಟ್ಟಿಯವರ ಗೃಹ ಕಚೇರಿಗೆ ಭೇಟಿ ನೀಡಿ ರಸ್ತೆಯ ಬಗ್ಗೆ ವಿವರಿಸಿ ರಸ್ತೆ ಸರಿಪಡಿಸಲು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಸ್ವತಃ ಶಾಸಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳನ್ನು ತಿಳಿದುಕೊಂಡು ರಸ್ತೆ ಮಾಡಿಕೊಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮುಂತಾದವರು ಪಾಲ್ಗೊಂಡಿದ್ದರು. ಜೂನ್ 20ರಂದು ಬನವಾಸಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ನೂತನ ಅಧ್ಯಕ್ಷ ಗಣಪತಿ ನಾಯ್ಕ್ ಅವರ ಪದಗ್ರಹಣ ಸಮಾರಂಭ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶುಕ್ರವಾರ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಾಬರ್ಟ್ ದದ್ದಾಪುರಿ ಅವರು ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಪ್ರತಿಭೆಗೆ, ಅನುಭವ, ಶಕ್ತಿಗೆ ಮೆಚ್ಚಿ ಈ ಒಂದು ಜವಾಬ್ದಾರಿಯನ್ನು ಪಕ್ಷ ನೀಡಲಾಗಿದೆ. ಸದ್ಯ ಈಗ ಸನಿಹದಲ್ಲಿ ಸ್ಥಳೀಯ ಚುನಾವಣೆ ಹಿನ್ನೆಲೆಯಲ್ಲಿ ಎಲ್ಲ ಜಾತಿಯ ಕಾರ್ಯಕರ್ತರಿಗೆ ಮತ್ತು ಪಕ್ಷಕ್ಕಾಗಿ ದುಡಿದವರಿಗೆ ಮಾನ್ಯತೆ ನೀಡಬೇಕು. ಅಲ್ಲದೆ ಪಕ್ಷದ ಚೌಕಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕು. ನಂತರ ಮಾತನಾಡಿದ ಮಾಜಿ ಶಾಸಕ VS ಪಾಟೀಲ್ ಅವರು, ಪಕ್ಷಕ್ಕೆ, ರಾಜ್ಯಕ್ಕೆ ಸಾಕಷ್ಟು ಕೊಡುಗೆಯನ್ನು CF ನಾಯ್ಕ್ ನೀಡಿದ್ದಾರೆ. ಪಕ್ಷಕ್ಕೆ ದುಡಿಯುವವರಿಗೆ ಪಕ್ಷ ಎಂದು ಕೈ ಬಿಡುವುದಿಲ್ಲ. ಅಲ್ಲದೆ ಹೆಬ್ಬಾರ್ ಅವರು ಪಕ್ಷ ಬಿಟ್ಟು ಹೋದಾಗ ನೀವು ಗಟ್ಟಿಯಾಗಿ ಪಕ್ಷದ ಜೊತೆಗೆ ಕಾರ್ಯಕರ್ತರು ನಿಂತಿದ್ದಾರೆ. ಆದರೆ ಈಗ ಹೆಬ್ಬಾರ್ ಅವರೇ ಕಾಂಗ್ರೆಸ್ ಪಕ್ಷಕ್ಕೆ ಬರುವ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಇನ್ನಷ್ಟು ಶಕ್ತಿ ಬಂದಿದೆ ಎಂದು ಹೇಳಿದರು. ನಂತರ ಮಾತನಾಡಿದ ನಿಕಟಪೂರ್ವಾಧ್ಯಕ್ಷ CF ನಾಯ್ಕ್ ಅವರು, ನಾವೆಲ್ಲರೂ ಒಟ್ಟಾಗಿ ಕೂಡಿಕೊಂಡು ಹಿರಿಯರ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ಸ್ಥಳೀಯ ಮಟ್ಟದಲ್ಲಿ ಪ್ರಬಲಗೊಳಿಸಬೇಕು ಎಂದು ಹೇಳಿದರು. ಆದಿಕಾಲದಿಂದಲೂ ನಮ್ಮವರೇ ನಮ್ಮವರನ್ನು ತುಳಿಯುವವರು ಇದ್ದೇ ಇರುತ್ತಾರೆ. ಇತಿಹಾಸ ತೆಗೆದು ನೋಡಿದಾಗ ಕಿತ್ತೂರು ರಾಣಿ ಚೆನ್ನಮ್ಮ, ಸಿಂಧೂರ ಲಕ್ಷ್ಮಣ, ಸಂಗೊಳ್ಳಿ ರಾಯಣ್ಣ ಇಂತಹ ಮಹಾನ್ ಹೋರಾಟಗಾರರನ್ನು ನಮ್ಮವರೇ ಹಿಡಿದುಕೊಟ್ಟು ಅವರನ್ನು ಶಿಕ್ಷೆಗೆ ಗುರಿಪಡಿಸಿರುವುದು ಇತಿಹಾಸದಿಂದ ತಿಳಿದುಬರುತ್ತದೆ.
ಹಾಗೆ ಆಗಬಾರದು. ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದುಕೊಂಡು ಎಲ್ಲರೂ ಒಂದಾಗಿ ಪಕ್ಷವನ್ನು ಗಟ್ಟಿಯಾಗಿ ತಳಮಟ್ಟದಿಂದ ಕಟ್ಟಬೇಕಾಗಿದೆ ಎಂದು ಹೇಳಿದರು. ದ್ಯಾಮಣ್ಣ ದೊಡ್ಡಮನಿಯವರು ಮಾತನಾಡಿ, ಎಲ್ಲ ಜಾತಿಯವರನ್ನು ಸಮಾನ ಮನಸ್ಸಿನಿಂದ ಮತ್ತು ಸಿಎಫ್ ನಾಯ್ಕ ಅವರ ಮಾರ್ಗದರ್ಶನದಲ್ಲಿ ನೂತನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗಣಪತಿ ನಾಯ್ಕ ಅವರು ಪಕ್ಷ ಕಟ್ಟುವಲ್ಲಿ ಮುಂದುವರಿಯಬೇಕು ಎಂದು ಹೇಳಿದರು. ನಂತರ ಮಾತನಾಡಿದ ನೂತನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗಣಪತಿ ನಾಯ್ಕ ಅವರು, ನಾನು ಪಕ್ಷದ ಚೌಕಟ್ಟಿನಲ್ಲಿ ಎಲ್ಲರ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಪಕ್ಷ ನನಗೆ ನೀಡಿದ ಈ ಜವಾಬ್ದಾರಿಯನ್ನು ನಿರ್ವಹಿಸುತ್ತೇನೆ ಎಂದು ಹೇಳಿದರು. ನಂತರ ಮಾತನಾಡಿದ ಕೆಪಿಸಿಸಿ ಸದಸ್ಯ ವಿವೇಕ್ ಹೆಬ್ಬಾರ್ ಅವರು, ಸಿಎಫ್ ನಾಯ್ಕ ಅವರೊಬ್ಬ ಕಾಂಗ್ರೆಸ್ ಪಕ್ಷದ ಭೀಷ್ಮ ಎಂದು ಹೇಳಿದರು ಮತ್ತು ಸಿಎಫ್ ನಾಯ್ಕ ಅವರಿಗೆ ರಾಜ್ಯ ಮಟ್ಟದಲ್ಲಿ ಉನ್ನತ ಹುದ್ದೆಗಳು ಸಿಗಬೇಕು ಎಂದು ಪಕ್ಷದ ಮುಖಂಡರಲ್ಲಿ ವಿನಂತಿ ಮಾಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಯಲ್ಲಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಎಸ್ ಭಟ್, ಮಾಜಿ ಎಪಿಎಂಸಿ ಅಧ್ಯಕ್ಷ ಪ್ರಶಾಂತ್ ಗೌಡ್ರು, ರೂಪಾ ನಾಯ್ಕ್, ನಟರಾಜ್ ಭೂವಿ, ವಿಶ್ವಾಸ್ ನಾಯ್ಕ್, ಜಯಪುತ್ರ ರವಿ ನಾಯ್ಕ್, ಸತೀಶ್ ನಾಯ್ಕ್, ಅಲ್ತಾಫ್ ಚೌಧರಿ, ಅಶ್ವಥ್ ನಾಯ್ಕ್, ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷರು, ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾನು 2007-8ನೇ ವರ್ಷದಿಂದ ಬನವಾಸಿ ಮಾರ್ಗದಲ್ಲಿ ನನ್ನ ಓಡಾಟ ಆರಂಭವಾಯಿತು. ನಮ್ಮ ತಂದೆಯವರು ಮೊದಲನೇ ಬಾರಿ MLA ಗಿಂತು ಕಾಂಗ್ರೆಸ್ ಪಕ್ಷದಿಂದ ಅವರು ಸೋತು, ಆದರೂ ಕೂಡ ನೀವೆಲ್ಲ ಕೊಟ್ಟಂಥ ಪ್ರೀತಿ, ವಿಶ್ವಾಸ ಮತ್ತೊಮ್ಮೆ ಕೊಟ್ಟಿದ್ದು 2013ರಲ್ಲಿ ಶಾಸಕರಾಗಲಿಕ್ಕೆ ನಿಮ್ಮೆಲ್ಲ ಆಶೀರ್ವಾದ. ಹಾಗಾಗಿ ಆ ಕಾಲದಿಂದ ಸಿಎಂ ನಾಯಕರು ನಮ್ಮ ಬ್ಲಾಕ್ ಅಧ್ಯಕ್ಷರು. ನಾನು ತಂದೆಯವರು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಶಿರ್ಸಿ ಬ್ಲಾಕ್ನಲ್ಲಿತ್ತು. ಸಿಎಂ ನಾಯಕರು ಆಗೋದು ಅಧ್ಯಕ್ಷರು ಅವರು. ನಮ್ಮ ಸಂಘಟನೆ ಯಾವತ್ತೂ ದೊಡ್ಡ ತಾಲೂಕು ಸ್ವಂತಿಗೆ ನಮ್ಮ 10 ಪಂಚಾಯತ್ ಮುಸ್ಲಿ 10 ಅಲ್ಲ 8 ಪಂಚಾಯತ್ ಅಲ್ಲ, ಆವಾಗ 9 ಪಂಚಾಯತ್ ನಮ್ಮ ವ್ಯವಸ್ಥೆ ಆಗೋದಿಲ್ಲ. ಪ್ರಮುಖ ವ್ಯವಸ್ಥೆ ಬನವಾಸಿ ಮಾಡಿ ಯಾವತ್ತೂ ಸ್ವಲ್ಪ ಕಡೆಗಣಿಸ್ಕೊಳ್ತದೆ ಅಂತ ಹೇಳಿ ನಾವೆಲ್ಲ ಹಿರಿಯರ ಸಲಹೆ ಮೂಲಕವಾಗಿ ಆಗ KPCC ಅಧ್ಯಕ್ಷರಲ್ಲಿ ಪಟ್ಟಿ ಬಿಡದೆ ಮನವಿ ಮಾಡಿ ಬನವಾಸಿಗೊಂದು ಸಪ್ರೇಟ್ ಪ್ಲಾನ್ ಮಾಡಿಕೊಡ್ಬೇಕು, ಬನವಾಸಿ ಭಾಗಕ್ಕೆ ನಮ್ಮದೇ ಅಂತ ಆಡಳಿತ ವ್ಯವಸ್ಥೆ ಬೇಕು ಅಂತ ಹೇಳಿ ಆ ಕಾಲದಲ್ಲಿ ಬನವಾಸಿ ಬ್ಲಾಕ್ ಅಂತ ಘೋಷಣೆ ಆಯಿತು. ಅದಕ್ಕೆ ಪ್ರಥಮವಾಗಿ ಸಿಎಂ ನಾಯಕರು ಶಿರಸಿಯಿಂದ ಬನವಾಸಿ ಬ್ಲಾಕ್ ಅಧ್ಯಕ್ಷರು ಕೂಡ ಈ ರೀತಿಯಲ್ಲಿ ಬನವಾಸಿ ಬ್ಲಾಕ್ ಇತಿಹಾಸ ಆರಂಭ ಆಯಿತು. ಏನಪ್ಪ ನಾನು ಸಿಗಲಿಲ್ಲ ಅಂತ ಸಿಕ್ಕವರಿಗೆ ಅದು ಮುಳ್ಳಿನ ಹಾಸ್ಯ. ಎಲ್ಲರನ್ನೂ ಸಮಾಧಾನ ಮಾಡಿಕೊಂಡು ಹೋಗುವಂಥ ಕೆಲಸ ಅಧ್ಯಕ್ಷರ ಜವಾಬ್ದಾರಿ. ಕಮಿಟಿ ಮಾಡೋದು ಭಾಳ ಅಂದ್ರೆ ನಾವು 30 ಮಂದಿ ಸೇರಿಸ್ಬೋದು. 10 ಪಂಚಾಯತಿ ವಯಸ್ಸು ಸೇರಿಸಿದಾಗೂ ಜನರಿಗೆ ಕಾರ್ಯಕರ್ತರಿಗೆ ಸಮಾಧಾನ ಆಗಿಲ್ಲ. ಕೊಟ್ಟಂತ ಅಧಿಕಾರವನ್ನು ಯಾರು ಸರಿಯಾಗಿ ಉಪಯೋಗಿಸುತ್ತಾರೋ ಅವರು ಪಕ್ಷದಲ್ಲಿ ಯಾವತ್ತಾದ್ರೂ ಒಂದಿನ ಮುಂದೆ ಬಂದೇ ಬರ್ತಾರೆ. ಬಹಳಷ್ಟು ಜನ ಹೇಳ್ತಾರೆ, ಏನ್ರಿ ಪಕ್ಷದಾಗ ದುಡಿದು ನಾವು ಶರ್ಟ್ಗೆ ತಂಗಿ ಎಲ್ಲ ಹಾಕ್ಕೊಡ್ವಿ, ನಮಗೆ ಏನೂ ಇಲ್ಲ ಅಂತ ಹೇಳ್ತಾರೆ. ಮೊನ್ನೆ ಬಂದವರಿಗೆ ಮಾಡಿಬಿಟ್ಟು ಅಂತ. ಇವತ್ತು ನಾವು ಹಿಂದ ಸಿನಿಮಾ ಕೊಡ್ತಿದ್ವಲ್ಲ, ಅವಾಗ ಭಯಂಕರ ಕ್ಯೂ ವರ್ಷದಾಗ ನಮ್ಮ ಸರ್ತಿ ಬಂದಾಗ ಟಿಕೆಟ್ ಕೊಡ್ಬಿಟ್ಟು ಬಂದ್ ಮಾಡಿಬಿಟ್ವ. ಇದೇನಪ್ಪ ಅಂತೇಳಿ ನಾವು ಹೋಗ್ಬಿಟ್ರೆ ಮತ್ತು ಹಿಂದ ನಿಲ್ಲಬೇಕಾಗತ್ತೆ. ಅಲ್ಲೇ ವೇಟ್ ಮಾಡಿದ್ರೆ ಮುಂದಿನ ಶಿವಕಾಲರು ನಮ್ಗೆ ಆ ಟಿಕೆಟ್ ಸಿಗ್ತದೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.